ಒಬ್ಬ ಹೆಣ್ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿ ಹೇಳ್ತಿರ್ಲಿವ, ಮಕ್ಳಿಗೆ ಬುದ್ಧಿ ಹೇಳ್ತಿರಲಿಲ್ಲ. ಏನಂತ ಹೇಳ್ತೀರಿ ನೀವು? ಹೋದ ಕೂಡಲೇ ಏನು ಮಾಡ್ತಂಗೆ ಇಲ್ಲ ಮನೇಲಿ ಹೆಣ್ರಿಗೆ ಮಗಳಿಗೆ ಹೇಳೋದು, ಹೋದ ಕೂಡ ನಿಮ್ಮ ಅತ್ತಿ ದುಡ್ಡ ನಿನ್ನ ಕೈಯಾಗಿ ಇಟ್ಕೊಂಡು ಏನ್ರಿ, ಅತ್ತಿ ದುಡ್ಡ ನಿನ್ನ ಕೈಯಾಗಿ ಹಿಡ್ಕೊಂಡೆಲ್ಲ ಉಳಿದವರೆಲ್ಲ ನಿನ್ನ ಸುತ್ತಲೇ ತಿರುಗ್ತಾರ. ಮನ್ಯಾಗ ಅತ್ತಿನ ಪ್ರೀತಿಯಿಂದ ಕಾಣ್ರಿ ಏನ್ರಿ, ಮನೆಯವ್ರು ಎಲ್ಲರೂ ನಿಮ್ಮ ಮಾತು ಕೇಳ್ತಾರ. ಹಂಗೆ ಅತ್ತೆ ಜುಟ್ಟ ನಿನ್ನ ಕೈಯಾಗ ಅಂತ ಹಿಡ್ಕೊಂಡ ಮನೆಯವ್ರು ಎಲ್ಲರೂ ನಿನ್ನ ಮಾತು ಹೆಂಗೆ ಕೇಳ್ತಾರೋ ಹಂಗೆ ಏನು ಈ ಸಕಲ ಇಂದ್ರಿಯಗಳನ್ನು ನಮ್ಮ ಮಾತು ಕೇಳಬೇಕಾಗಿತ್ತು ಅಂದ್ರೆ ಮೊದಲು ಮನಸ್ಸು ಅನ್ನತಕ್ಕಂಥ ನಮ್ಮ ಹತೋಟೊಳಗೆ ಇತ್ತು ಅಂತಂದ್ರೆ ಮನಸ್ಸ ನಮ್ಮ ಸ್ವಾಧೀನದೊಳಗೆ ಇತ್ತು ಗೊತ್ತಿಟ್ಕೊಂಡ್ರೆ ದುಃಖದ ಕೇಳಕ್ಕೆ ಬಂದವರು ಯಾರು, ಮಲ್ಲಮ್ಮ ಪುರಾಣ ಕೇಳಕ್ಕೆ ಬಂದವರು ಯಾರಿಂದ ಏನ್ರಿ, ಸಂಗೀತ ಕೇಳಕ್ಕೆ ಬಂದವರು ಯಾರು, ಹಳಿವಿ ಬಿಟ್ಟದ ಹೊಸ ಒಯ್ಲಕ್ಕೆ ಬಂದವರು ಇರ್ತಾರೆ, ಚಪ್ಪರ್ ಕಳು ಮಾಡೋರು ಬರ್ತಾರೆ. ಒಂದೇ ಥರ ಹೆಂಗಿರ್ತೀರಿ ಏನ್ರಿ, ಒಂದೇ ಥರದ ಮಂದಿ ಬರ್ತಾರೆ ಮಠಕ್ಕೆ, ಒಂದೇ ರೀತಿಯಾಗಿರ್ತಕ್ಕಂಥ ಜನ ಬರಂಗಿಲ್ಲ. ನಮ್ಮಲ್ಲಿ ಎಲ್ಲ ಕಳ್ಳರು ಬರ್ತಾರೆ, ಸುಳ್ಳರು ಬರ್ತಾರೆ, ಮೋಸಗಾರರು ಬರ್ತಾರೆ ಏನ್ರಿ, ಎಲ್ಲರೂ ಭಕ್ತಿದಿಂದ ಬರ್ತಾರೆ ತಗೊಂಡದಲ್ಲ. ಕೆಲವು ಮಂದಿ ಸ್ಪೆಷಲ್ ಆಗ್ಯದ ಸ್ವಾಮಿಗಳಿಗೆ ಕಾಡಾಕನೇ ಇರೋರು ಇರ್ತಾರೆ, ಊರಾಗ ಇರ್ತಾರೆ ನೋಡ್ರಿ. ಯಾವ ಊರಾಗ ಯಾವ ಮಠ ಸ್ವಾಮಿಗೆ ಕೂಡ ಒಂದು 4 ಇರ್ತಾವೆ, ಅಂಥವಿದ್ರೆ ಊರು ಚಂದ ಇರ್ತದೆ ಏನ್ರಿ. ನಿಮ್ಮ ಮರಾಠಾಗ ಒಂದು ಮಾತು ಹೇಳ್ತಾರಲ್ಲ, ನಿಂದಕಾತಗಾರ ಸಹದಾರಿ ಆಸಾದಿ ಅಂತಂದು, ನಿಂದ ಮಾಡೋರು ಮನೆ ಮಗ್ಗಲೇ ಇರ್ಬೇಕಂತ ದೂರ ಇರಬಾರ್ದು, ಹೌದಿಲ್ಲ? ಹಂಗೆ ಊರಿಗೆ ಒಂದು 4 ಇದ್ದೇ ಇರ್ತಾವ. ಪಾಪ ಸಿದ್ಧಾರೂಢ್ರಿ ಅಂದ ತಲೆ ಮೇಗದ ಬಂಗಾರ ಕಿರೀಟ ಇಟ್ಕೊಂಡಂದ ಕುಂತಾರ, ತಿಂಗಳಾಗ್ಯದ. ಆ ಮಠಕ್ಕೆ ಅಂದ ಒಬ್ಬ ಬಂದಾನ, ಅಬಾ ಸಿದ್ಧಾರೂಢ ಅಂದ್ರು. ಏನು ಮಗ ಎಲ್ಲ ತ್ಯಾಗ ಮಾಡೀನಿ, ಆರೂಢಾಗಿನ ಎತ್ತಿಕೊಂಡಂದು ತಲೆ ಮೇಗದ ಕಿರೀಟ ಇಟ್ಕೊಂಡು ಮೆರಿಬೇಕನ್ನಕತ್ತಿದ್ದಿಲ್ಲ ಆ ತಿಳ್ಕೊಂಡಂದು ಬೈಲಕತ್ತ ಸಿದ್ಧಾರೂಢ. ಇವೆಲ್ಲ ನಾಟಕ ಬಿಡು. ಓ ಸಿದ್ಧಾರೂಢ, ಮಗನಿಗಂದ ಎಲ್ಲ ತ್ಯಾಗ ಮಾಡೀನಿ, ಎಲ್ಲನೇ ಕೂಡ ಬಿಟ್ಟಿನ ಎತ್ಕೊಂಡು ಹೇಳ್ತಿದ್ದಿ, ತಲೆ ಮೇಗಂದ ಬಂಗಾರ ಕಿರೀಟ ಇಟ್ಕೊಂಡು ಕುಂತಿಯಲ್ಲ, ಮತ್ತು ಇದು ಅಲ್ಲ ಇದು ಬಂಗಾರ ಕಿರೀಟ ಇಟ್ಕೊಂಡು ಕುಂತಿದ್ದು. ಅವಾಗ ಸಿದ್ಧಾರೂಢರು ನಕ್ಕೋತಂತಾರೆ, ಇಲ್ಲಪ್ಪ ನನಗೆ ಬೇಕಾಗಿಟ್ಕೊಂಡಿದ್ದಲ್ಲ, ಇದ್ರ ತಲೆ ಮ್ಯಾಗ ಅವ ಬಂಗಾರ ಕಿರೀಟ ಇಟ್ಟರೆ ಅವನ ಮನಸ್ಸಿಗೆ ಆನಂದ ಆಗ್ತದಂತ ಅದಕ್ಕೆ ತಂದಿಟ್ಟನಪ್ಪ, ಇಟ್ಕೊಂಡು ಕೂತೀನಿ ಎತ್ಕೊಂಡಂದ್ರೆ ಸಿದ್ಧಾರೂಢ. ಶಿವ ನಗಲಕ್ಕಂತ, ಅಲ್ಲ ಸಿದ್ಧಾರೂಢ, ಎಷ್ಟು ನಾಟಕ ನಿಂದು. ನೀನು ತಲೆ ಮೇಗಂದ ಕಿರೀಟ ಇಟ್ಟಂದ ಅವ್ನ ಮನಸ್ಸಿಗೆ ಆನಂದ ಕದ ತಗೊಂಡು ಇಟ್ಟಾನ, ಮತ್ತು ನಾನು ಒಂದು ತಂದು ಇಡ್ತೀನಿ ಇಟ್ಕೋತೇನು ಒಂದ. ಸಿದ್ಧಾರೂಢರಂದು ನಿನ್ನ ಮನಸ್ಸಿಗೆ ಆನಂದ ಹಾಕಿತ್ತು ಅಂತ ತಂದಿಡೋದು ಯಾರು ಬೇಡ. ನಿನ್ನ ಮನಸ್ಸಿಗೆ ಆನಂದ ಹಾಕಿತ್ತು ಅಂದ್ರೆ ತಂದಿಡುವ ತಿಳ್ಕೊಂಡಂದಾಗ ನೇರವಾಗಿ ಅಂದ ಪಾಪಿ ಮನುಷ್ಯ ಏನು ಮಾಡ್ತಾನೆ ತಿಳ್ಕೊಂಡು ಕೇಳಿದ್ರೆ, ನೇರವಾಗಿ ಅಂದ ದೊಡ್ಡ ಮಠ ದಾಸೋಗ ನಡೀತಿರ್ತಾರೆ ದಿನ ಅಂತ ಅಡುಗೆ ಮನೆಗೆ ಅಂದ ಹೋಗಿ ಅಂದ ಈ ಲಡ್ಡು ಕರೆಯೋದು ಇರ್ತಾವಲ್ಲ, ಬಜ್ಜಿ ಕರೆಯೋದು ಜಾರಿ ಅಂತಾರೆ, ಗಿಡದ ಜಾರಿ. ಯಾವಾಗ ಅದೇ ಸಿದ್ಧಾರೂಢರು ಮಾಡ್ದಂತೆ ಜಾರಿ ತಗೊಂಡ ಏನ್ರಿ, ನಿಗಿ ಸುಡ್ತಕ್ಕಂಥ ಬೆಂಕಿ ಕೆಂಡ ತಗೊಂಡ. ಯಾವಾಗ ಅಂದ ಸಿದ್ಧಾರೂಢ ಅವನಿಗೆ ಬಂಗಾರ ಕಿರೀಟ ಇಟ್ಟರೆ ಅವನ ಮನಸ್ಸಿಗೆ ಆನಂದ ಆಗ್ತದ ತಂದಿಟ್ಟಾನ, ನಾ ಇಟ್ಟಿದ ಕಿರೀಟ ತೆಗೆದು ನಿನ್ನ ತೆಲಿಮೆ ಬೆಂಕಿ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಗ್ತದ ಅಂತ ಸಿದ್ಧಾರೂಢರು ಅಂತಾರೆ. ಯಾರು ಬೇಡ ಅಂತಾರಪ್ಪ, ನಿನ್ನ ಮನಸ್ಸಿಗೆ ಆನಂದ ಆಗ್ತಿತ್ತು ಅಂದ್ರೆ ತಂದಿಡುವ ಮಗ. ಯಾವಾಗಿಂದ ಪಾಪಿ ಮನಸ್ಸಿಗೆ ಕಿರೀಟ ತೆಗೆದ, ನಾ ಏನು ಬೆಂಕಿ ಕೆಂಡ ತಂದಿನಲ್ಲ ಅದನ್ನು ತಂದು ಸಿದ್ಧಾರೂಢರು ತೆಲಿಮೆಗೆದು ಇಟ್ಟ. ಹೆಂಗದ ತಗೊಂಡು ಕೇಳಕತ್ತಾನೆ ಸಿದ್ಧಾರೂಢರಿಗೆ. ಇದು ನನ್ನ ಮನಸ್ಸಿಗೆ ಆನಂದ ಆಗತ್ತದ, ನನ್ನ ಮನಸ್ಸಿಗೆ ಆನಂದ ಆಗತ್ತದ ಸಿದ್ಧಾರೂಢ. ಈಗ ನಿನಗೆ ಹೆಂಗೆ ಆಗತ್ತದ ತಂದಾಗ ನಿನ್ನ ಮನಸ್ಸಿಗೆ ಆನಂದ ಆದ್ರೆ ನನ್ನ ಮನಸ್ಸಿಗೂ ಕೂಡ ಆನಂದ ಆಗತ್ತದಪ್ಪ ಅಂದರು. ಇಟ್ಟನುದ್ರಾಗಿಂದ ಒಬ್ಬ ಓಡಿ ಬಂದ, ಎಲ್ಲಿ ಚರ್ಮ ಸುಟ್ಟಿಂದ ಹೊಗೆ ಹೇಳಕತ್ತದೆ. ಕಲ್ಪನಾ ಇರಲಿ ಮಗ, ಬೆಂಕಿ ಕೆಂಡ ಇಟ್ಟಾನ, ಮ್ಯಾಲಿನ ಚರ್ಮ ಅಂತಗಂದ ಸುಟ್ಟು ಏನ್ರಿ ಹೊಗೆ ಅಂತಗಂದ ಹೇಳಲಿಕ್ಕತ್ತದೆ. ಒಬ್ಬ ಓಡಿ ಬಂದ, ಯಪ್ಪ ಸಿದ್ಧಾರೂಢ, ಯಾವ ನನ್ನ ಮಗ ನಿನ್ನ ತಲೆ ಮೇಲೆ ಅದು ಬೆಂಕಿ ಕೆಂಡ ಇಟ್ಟನಪ್ಪ, ಎಂಥ ಪಾಪಿ ಅದನವ, ಯಪ್ಪ ಇದು ಬೆಂಕಿ ಕೆಂಡನ ತೆಗಿತೀನಿ ತಿಳ್ಕೊಂಡಂದಾಗ ಸಿದ್ಧಾರೂಢರು ಒಂದು ಮಾತಂತಾರ, ಬಂಗಾರ ಕಿರೀಟ ಇಟ್ರ ಅವ್ನ ಮನಸ್ಸಿಗೆ ಆನಂದ ಆಗತ್ತೆ ಅಂತ ತಂದಿಟ್ಟ. ಮತ್ತು ಇಟ್ಟಿದ ಕಿರೀಟ ಅಂತ ತೆಗೆದು ಇವರಿಗೆ ಬಂಗಾರ ಅಂತೀವಿ ಬೆಂಕಿ ತಂದಿಟ್ರೆ ಇವ್ರ ಮನಸ್ಸಿಗೆ ಆನಂದ ಆಗ್ತದಂತ ತಂದಿಟ್ಟಾನಪ್ಪ. ಮತ್ತು ಇಟ್ಟಿದ ಬೆಂಕಿ ತೆಗೆದ್ರೆ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತಂದ್ರೆ ತೆಗಿಯಿಲ್ಲಾರು ತೆಗಿಬೇಡ ಏನ್ರಿ. ಇಟ್ಟಿದ ಬೆಂಕಿ ತೆಗೆದ್ರೆ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತಂದ್ರೆ ತೆಗಿಯಿಲ್ಲಾರು ತೆಗಿಬೇಡ ಅಂದ್ರೆ ತೆಗಿದ್ದಾರೆ ನೋಡ್ರಿ. ಅವ್ರ ಜೀವನ ಹಂಗೆ ಅವ್ರಿಗೆಂದ, ಅದಕ್ಕಾಗಿ ಅವ್ರಿಗೆಂದ ಆರೂಢ ತಿಳ್ಕೊಂಡ್ರು. ಯಾವುದು ಕೂಡ ಬೇಕಾಗಿಲ್ಲ ಏನ್ರಿ, ಆಸೆ ಇಲ್ಲ, ಆಮಿಷೆ ಇಲ್ಲ, ಬೇಕು ಬೇಡ ಯಾವುದು ಕೂಡ ಇಲ್ಲ ಅಂದಾಗ ಮಾತ್ರ ಅವರೊಂದು ಆರೂಢರಾಗಲಿಕ್ಕೆ ಸಾಧ್ಯ ಆಯಿತು, ಅವರು ಶರಣರಾಗಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗೇ ನಾವು ಏನು ಮಾಯ ಅಂತ ನಾವು ಏನು ತಿಳಿದೀವಲ್ಲ, ಇದು ಹೆಣ್ಣಿಗೆಂದು ಮಾಯ ತಿಳ್ಕೊಂಡೀವಿ, ಮಣ್ಣಿಗೆಂದು ಮಾಯ ತಿಳ್ಕೊಂಡೀವಿ, ಎಂತೀವಿ ಹೊನ್ನಿಗೆಂದು ಮಾಯ ತಿಳ್ಕೊಂಡಿವಲ್ಲ, ಇವು ಮೂರೂ ಮಾಯೆ ಅಲ್ಲ. ಆದರೆ ಮಾಯೆ ಯಾವುದು ತಿಳ್ಕೊಂಡು ಕೇಳಿದ್ರೆ
ಬೇಕು ಅನ್ನುವಂಥದ್ದು ಏನೈತಲ್ಲ, ನಂದು ಅನ್ನುವಂಥದ್ದು ಏನೈತಲ್ಲ, ನನಗಾಗಿನೇ ತನ್ನುವಂಥದ್ದು ಏನೈತಲ್ಲ, ನನ್ನಿಂದಲೇ ಅನ್ನುವಂಥದ್ದು ಏನೈತಲ್ಲ, ಇದಕ್ಕೆ ಮಾಯೆ ಹಚ್ಚಿಕೊಳ್ಳೋದು ಕರೀತಾರೆ. ಯಾವುದಕ್ಕೆ ಅಂತಿರ್ತಾರೆ ನೋಡ್ರಿ, ಒಬ್ಬೊಬ್ಬರು ಅನ್ನಂಗಿಲ್ಲ, ಇಟ್ಟು ತೇರ ಆಗ್ಬೇಕಾದ್ರೆ ಯಾರು ರೀ, ನಾ ಇದ್ದಲ್ಲಿ ಆಯ್ತು ಇದು ತೇರ. ಈ ಊರಾಗಂದ ಮಲ್ಲಯ್ಯನ ಗುಡಿ ಯಾರು ಮಾಡಿದ್ರು, ನಾ ಮಾಡಿದಂತಂದೆ ಆಯ್ತು ಅಂತಿರ್ತೀವಿ ನೋಡಿ ನಾವು. ನಿಮ್ಮೂರ್ದಲ್ಲ, ಮತ್ತು ನಿಮ್ಮೂರವ್ರು ಯಾರೂ ಅಂದಿಲ್ಲ ನನಗೆ, ಯಾಕಂದ್ರೆ ನಿಮ್ಮೂರ ಮಂದಿ ನನಗೆ ಯಾರು ಬೇಕು. ಹೊರಗಿಂದ ಎಲ್ಲನೂ ಕೂಡ ಹೇಳ್ತೀವಲ್ಲ, ಈ ಊರಾಗ ಯಾರು ನಾ ಮಾಡಿದ್ರೆ ಆಗ್ಬೇಕ್ರಿ. ನಾವು ಎಲ್ಲೆಲ್ಲ ಪ್ರಾಣಿಕಂದ ಹೋಗಿದ್ದೀವಿ ತಗೊಂಡು ಮೊದಲ ಒಂದು 4 ಮಂದಿ ಅವರೇ ಭೇಟಿ ಆಗೋದು ನಮ್ಗೆ. ಭೇಟಿಯಾಗಿ ಮೊದಲಿಂದ ಹೇಳ್ತಾರೆ, ಇದೆಲ್ಲ ನಾನೇ ಮಾಡಿ ನೋಡಪ್ಪ ಏನ್ರಿ, ಇದು ನನ್ನ ಇದ್ರೆ ಹಾಕೋದು, ನಾ ಇದ್ರೆ ಹಾಕೋದು, ನನ್ನ ಬಿಟ್ಟರೆ ಯಾರು ನನಗಲ್ಲ ಏನ್ರಿ. ಈ ಊರಾಗ ಶ್ರೀಮಂತ ನಾನೇ ಇದ್ದೀನಿ, ನಾನೇ ಅಂತ ಹೊಟ್ಟಿದ್ದೀವಿ, ನಾ ಅಂತ ಅಂತಾರಲ್ಲ, ನಂದು ತಗೊಂಡು ಅಂತಾರಲ್ಲ, ನನ್ನಿಂದಲೇ ತಗೊಂಡು ಅನ್ನುವಂಥದ್ದು ಏನೈತಲ್ಲ, ಇದಕ್ಕೆ ಮಾಯೆ ತಗೊಂಡು ಕರೀತಾರೆ. ನಾನು ನನಗೆ ಅದಕ್ಕಾಗಿನೇ ಹಿಂದೆ ಏನ್ರಿ ಬಸವ ಕಲ್ಯಾಣದೊಳಗೆ ಅನುಭವ ಮಂಟಪದೊಳಗೆ ಒಂದು ಚರ್ಚೆ ನಡೆದಿತ್ತು. ಬಸವಣ್ಣವ್ರ ಕಾಲಕ್ಕೆ ಪ್ರಭುದೇವರು ಅನುಭವ ಮಂಟಪದಿಂದ ಅಧ್ಯಕ್ಷರಾಗಿದ್ದರು. ಎಲ್ಲ ಎದುರಿಗೆ ಎಲ್ಲ ಶರಣರೆಲ್ಲ ಕೂತಿದ್ರು. ಆವಾಗ ಪ್ರಭುದೇವರಿಂದ ಒಂದು ಪ್ರಶ್ನೆ ಕೇಳಿದ್ರು. ಏನಂತ ಪ್ರಶ್ನೆ ಕೇಳಿದ್ರು, ಕೈಲಾಸಕ್ಕೆ ಅಂತ ಯಾರು ಹೋಗ್ತೀರಿ ಅಂತ ನೋಡ್ರಿ. ಪ್ರಭುದೇವರು ಎಲ್ಲ ಶರಣರಿಗೆ ಬಸವಣ್ಣ ಕುಂತಾನೆ, ಚನ್ನಬಸವಣ್ಣ, ಹಡಪದಪ್ಪಣ್ಣ, ಡೋರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಈ ಎಲ್ಲ ಶರಣರೆಲ್ಲ ಎದುರಿಗೆಂದ ಕೂತ್ಕೊಂಡಾರೆ. ಪ್ರಭುದೇವರಿಂದ ಮ್ಯಾಲೆ ಕೂತ್ಕೊಂಡೊಂದು ಪ್ರಶ್ನೆ ಕೇಳಿದ್ರು. ಏನು ಪ್ರಶ್ನೆ, ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿಪ್ಪ ಅಂತೇಳಿ ಪ್ರಶ್ನೆ ಮಾಡೋದು. ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ ತಗೊಂಡು ಕೇಳಿದಾಗ ಅವಾಗ ಎಲ್ಲರೂ ಕೂಡ ಒಬ್ಬರು ಮಾರಿ ಒಬ್ಬರು ನೋಡ್ಕೊಂಡು ಕುಂತರು. ಬಸವಣ್ಣವ್ರು ಎದ್ದು ನಿಂತು, ಬಸವಣ್ಣನ ಮುಖ ನೋಡಿಂದ ಪ್ರಭುದೇವ್ರ ನಕ್ಕರು, ಪ್ರಭುದೇವ್ರ ಮುಖ ನೋಡಿಂದ ಬಸವಣ್ಣವ್ರ ನಕ್ಕರು. ಅವಾಗಿಂದ ಯಪ್ಪ ಪ್ರಭುದೇವ್ರೇ ಇನ್ನೊಂದು ಸರಿ ಕೇಳ್ರಿಪ್ಪ ಅಂದ ಬಸವಣ್ಣ ಪ್ರಶ್ನೆ. ಇನ್ನೊಂದು ಸರಿ ಕೇಳ್ರಿ. ಯಾವಾಗಿಂದ ಇನ್ನೊಂದು ಸರಿ ಕೇಳ್ರಿ ಎತ್ತುಕೊಂಡಂದಾಗ ಅವಾಗಿಂದ ಪ್ರಭುದೇವ್ರು ನಕ್ವತ್ತೇನಂತಾರ, ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿಪ್ಪ ಅಂದು. ಅವಾಗ ಬಸವಣ್ಣವರು, ಪ್ರಭುದೇವ ನಾ ಹೋದ್ರೆ ಹೋಗ್ಬೋದು ಕೈಲಾಸಕ್ಕೆ, ನಾ ಹೋದ್ರೆ ಹೋಗ್ಬೋದು ಕೈಲಾಸಕ್ಕೆ ಅಂದ. ಎಲ್ಲ ಶರಣರು ಬೈಲಕತ್ತರು. ಬಸವಣ್ಣಗೆ ಅಹಂಕಾರ ಬಂದದ, ಬಸವಣ್ಣಿಗೆ ಅಂದ ಸೊಕ್ಕ ಬಂದ, ಇವ್ ಒಬ್ಬನೇ ಹೋಗ್ತಾನೇನು ಕೈಲಾಸಕ್ಕೆ. ಹಿಂಗೆಲ್ಲ ಒಬ್ರಿಗೊಬ್ರು ಶರಣರಂದು ಚರ್ಚೆ ಮಾಡಕತ್ತರು. ಅವ್ರು ಏನು ಪ್ರಶ್ನೆ ಕೇಳಿರತ್ತ ಅನ್ನೋದು ಬಸವಣ್ಣಗೆ ತಿಳಿದಿತ್ತು. ಬಸವಣ್ಣ ಏನು ಉತ್ತರ ಕೊಟ್ಟ ಅಂತ ಅನ್ನೋದು ಪ್ರಭುದೇವ್ರಿಗೆ ಗೊತ್ತಾಗಿತ್ತು. ಯಾವಾಗ ಬಸವಣ್ಣಗಂದ ಏನ್ರಿ ಬಸವಣ್ಣ ತಾವು ಒಬ್ಬನೇ ಹೋಗಂಗೆ ಕಾಣುತ್ತಾನೆ ಕೈಲಾಸಕ್ಕೆ ತಿಳ್ಕೊಂಡು ಏನ್ರಿ ಒಬ್ರಿಗೊಬ್ರು ಚರ್ಚೆ ನಡೆಸಿದ್ರು. ಅವಾಗಿಂದ ಪ್ರಭುದೇವ್ರು ಅಂತಾರ, ಬಸವಣ್ಣ ಮತ್ತು ಶರಣರೆಲ್ಲ ಹಿಂಗೆ ಅಂತಾರಲ್ಪ ಅಂದು. ಶರಣರೆಲ್ಲ ಹಿಂಗೆ ಅಂತಾರಲ್ಲ, ನೀವು ಒಬ್ಬನೇ ಹೋಗ್ಯಾನ ಕೈಲಾಸಕ್ಕೆ ಏನ್ರಿ, ಬೇರೆದವ್ರು ಯಾರು ಹೋಗಂಗಿಲ್ಲ ಹಿಂಗೆ ಅನ್ನಕತ್ತಾರಲ್ಲ. ಅವಾಗ ಬಸವಣ್ಣ ನಕ್ಕೋತ ಒಂದು ಮಾತು ಹೇಳ್ತಾನ, ನಾ ಒಬ್ಬನೇ ಕೈಲಾಸಕ್ಕೆ ಹೋಗಿನಂತಲ್ಲ, ನಾ ಅನ್ನುವಂಥ ಅಹಂಕಾರ ಹೋದಾಗ ಕೈಲಾಸಕ್ಕೆ ಅಂತ ಹೋಗಕ್ಕೆ ಬರ್ತದೆ ಹತ್ಕೊಂಡು ಬಸವಣ್ಣ ಉತ್ತರ ಕೊಟ್ಟಿದ್ರು. ಅಂದ್ರೆ ನಾನು ನಂದು ಅನ್ನುವಂಥ ಅಹಂಕಾರ ಏನೈತಲ್ಲ ಏನ್ರಿ, ನಾ ಅನ್ನುವಂಥದ್ದು ಏನೈತಲ್ಲ, ನಾ ಅನ್ನುವಂಥದ್ದು ಹೋದಾಗ ಮಾತ್ರ ಅದು ಕೈಲಾಸಕ್ಕೆ ಅಂತ ಹೋಗಕ್ಕೆ ಬರ್ತದೆ, ಬರ್ತಾಗಿ ಇಲ್ಲದೆ ಇದ್ರೆ ಕೈಲಾಸಕ್ಕೆ ಅಂತ ಹೋಗಕ್ಕೆ ಬರೋಂಗಿಲ್ಲ ಅಂತಂದು ಬಸವಣ್ಣವ್ರಿಗೆ ಹೆಂಗೆ ಉತ್ತರ ಕೊಟ್ಟರಲ್ಲ, ಹಂಗೆ ನಾನು ನಂದು ಅನ್ನುವಂಥದ್ದು ಯಾವುದು ಕೂಡ ನನ್ನ ಶರೀರದೊಳಗೆ ಬರಬಾರ್ದು, ಯಾವುದು ಕೂಡ ನನ್ನ ಶರೀರದೊಳಗೆ ಬರಬಾರ್ದು ಹತ್ತುಕೊಂಡು ನನಗೆ ಮಲ್ಲಮ್ಮ ಕಾಲಿನಿಂದ ಮಾಯಿಯನ್ನು ತೆಗೆದು ಬದಿಲಿಕ್ಕೆ. ಯಾವಾಗಿಂದ ಕಾಲಿನಿಂದ ಮಾಯಿಯನ್ನು ಬದಿತಾಳೆ, ತನ್ನ ಮುಷ್ಟಿ ಒಳಗಿಂದ ಏನ್ರಿ 2 ಮುಷ್ಟಿಗಳನ್ನು ಮುಟ್ಟಿ ಮಾಡ್ಕೊಂಡು ಯಾಕೆ ಆಡ್ತಾಳೆ ತಗೊಂಡು ಕೇಳಿದ್ರ, ನನ್ನ ಕಾಮ ಕ್ರೋಧ ಮೊಹಾದಿಗಳು ಯಾವ ಕೂಡ ನನ್ನ ಬದುಕಿಗೆ ಅಂದ ಕಷ್ಟಗಳ ಕೊಡಬಾರ್ದು ತಂದು ತನ್ನ ಮುಷ್ಟಿ ಒಳಗಿಂದ ಏನ್ರಿ. ಈ ಎಲ್ಲ ಇಂದ್ರಿಯಗಳಿಗೆ ಹೆಂಗೆ ಇವತ್ತಿಲ್ಲಿ ನೀವೆಲ್ಲ ಕಮಿಟಿ ಮಾಡ್ಕೊಂಡು ಏನ್ರಿ ಈ ಗುಡಿಗೆ ಅಂದ ಅಧ್ಯಕ್ಷ ಯಾರು ರೀ ತಿಳ್ಕೊಂಡು ಕೇಳಿದ್ರೆ ಇಂಥವನನ್ರಿ ಅವ ಏನು ಹೇಳ್ತಾನಲ್ಲ ಹಾಗೆ ನಾವು ಕೇಳ್ತೀವಿ ತಿಳ್ಕೊಂಡ್ರೆ ಇಲ್ಲಿ ಇರ್ತಕ್ಕಂಥ ಸಕಲ ಇಂದ್ರಿಯಗಳಿಗೆ ಅಧ್ಯಕ್ಷ ಯಾರು ತಿಳ್ಕೊಂಡು ಕೇಳಿದ್ರೆ ಮನಸ್ಸು ಹೇಳೋದನ್ನೇ ನೋಡ್ತೀವಿ, ಮನಸ್ಸು ಹೇಳೋದನ್ನೇ ಕೇಳ್ತೀವಿ, ಮನಸ್ಸು ಹೇಳೋದನ್ನೇ ತಿರುಗಾಡ್ತೀವಿ. ಈ ಎಲ್ಲ ಇಂದ್ರಿಯಗಳಿಗೆಂದ ಈಗ ಹೇಳ್ತಿರಲಿ ನೀವು, ಯಾರೇ ಒಬ್ಬ ಹೆಣ್ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿ ಹೇಳ್ತಿರ್ಲೇವ, ಮಕ್ಕಳಿಗೆ ಬುದ್ಧಿ ಹೇಳ್ತಿರಲಿಲ್ಲ, ಏನಂತ ಹೇಳ್ತೀರಿ ನೀವು? ಓದ್ಕೊಳ್ಳೆ ಏನು ಮಾಡ್ತಂಗೆ ಇಲ್ಲ ಮನೆಯಲ್ಲಿ ಹೆಂಡ್ರಿ ಮಗಳಿಗೆ ಹೇಳೋದು, ಓದ್ಕೊಂಡು ನಿಮ್ಮ ಅತ್ತಿ ದುಡ್ಡ ನಿನ್ನ ಕೈಯಾಗಿ ಇಟ್ಕೊ ಏನ್ರಿ, ಅತ್ತಿ ದುಡ್ಡ ನಿನ್ನ ಕೈಯಾಗಿ ಹಿಡ್ಕೊಂಡೆಲ್ಲ ಉಳಿದವರೆಲ್ಲ ನಿನ್ನ ಸುತ್ತಲೇ ತಿರುಗ್ತಾರ ಮನ್ಯಾಗ. ಅತ್ತಿನ ಪ್ರೀತಿಯಿಂದ ಕಾಣ್ರಿ ಏನ್ರಿ, ಮನೆಯವ್ರು ಎಲ್ಲರೂ ನಿಮ್ಮ ಮಾತು ಕೇಳ್ತಾರ. ಹಂಗೆ ಅತ್ತಿ ದುಡ್ಡ ನಿನ್ನ ಕೈಯಾಗ ಅಂತ ಹಿಡ್ಕೊಂಡು ಮನೆಯವ್ರು ಎಲ್ಲರೂ ನಿನ್ನ ಮಾತು ಹೆಂಗೆ ಕೇಳ್ತಾರೋ ಹಂಗೆ ಏನ್ರಿ ಈ ಸಕಲ ಇಂದ್ರಿಯಗಳಿಂದ ನಮ್ಮ ಮಾತು ಕೇಳಬೇಕಾಗಿತ್ತು ಅಂದ್ರೆ ಮೊದಲು ಮನಸ್ಸು ಅನ್ನತಕ್ಕಂಥ ನಮ್ಮ ಹತೋಟೊಳಗಿಂದ ಇತ್ತು ಅಂತಂದ್ರೆ, ಮನಸ್ಸ ನಮ್ಮ ಸ್ವಾಧೀನದೊಳಗಿಂದ ಇತ್ತು ತಿಳ್ಕೊಂಡ್ರೆ
ಅಂದಾಗ ಮಾತ್ರ ಎಲ್ಲ ಇಂದ್ರಿಯಗಳು ಕೂಡ ನಾವು ಹೇಳಿದ್ದಂತ ಕೇಳ್ತಾವೆ. ಅದಕ್ಕಾಗಿಯೇ ಯಾವ ಸಕಲ ಇಂದ್ರಿಯಗಳನ್ನು ತನ್ನ ಮುಟ್ಟುಗಳಿಗೆ ಇಟ್ಕೊಂಡನೋ ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿ ಆಗ್ಯಾನ. ಐತಿಲ್ಲ ಸ್ವಾಮಿ ಸ್ವಾಮಿ ಅಂತಂದ್ರೆ ಅರ್ಥ ಏನು ಗೊತ್ತಾ ನಿಮ್ಗೆ? ನೀವು ಸ್ವಾಮಿ ಅಂದ ಕೂಡ ಕಾವಿ ಬಟ್ಟೆ ತೊಟ್ಟಿರ್ಬೇಕು, ಹೌದಿಲ್ರಿ? ದೊಡ್ಡ ಮಠ ಆದ್ರಿ ಅವರಿಗೆ ಅದಕ್ಕೆ ಸ್ವಾಮಿ ಎತ್ಕೊಂಡಂತೀರ ನೀವು. ಸ್ವಾಮಿ ಅರ್ಥ ಏನು ಅಂತಂದ್ರೆ ಒಡೆಯ. ಕಲ್ಪನೆ ಇರಲಿ ಮಗ, ಸ್ವಾಮಿ ಅಂತಕ್ಕಂಥ ಅರ್ಥ ಏನು? ಒಡೆಯ. ಯಾರ ಮೇಲೆ ಒಡೆಯ? ಇಲ್ರಿ ಅವ್ರು ದೊಡ್ಡ ಮಠ ಅದ, ಮಠದ ಮೇಲೆ ಒಡೆಯ. ಮಠ ಇವ ಹೇಳಿದ್ದು ಕೇಳ್ತಾನ? ಇಲ್ರಿ, ಆ ಮಠಕ್ಕೆ ಅಂದ್ರೆ 100 ಎಕರೆ ಜಮೀನದ, ಹೊಲದ ಮೇಲೆ ಒಡೆಯ ಎತ್ಕೊಂಡಂತೀರೇನು? ಹೊಲದ ಮೇಲೂ ಕೂಡ ಒಡೆಯನಲ್ಲ. ಇಲ್ರಿ ಅವನಿಗೆ 1000 ಜನ ಶಿಶು ಮಕ್ಕಳು ಅದ ರೀ, ಭಕ್ತರು ಅದ ರೀ, ಅದಕ್ಕೆ ಭಕ್ತರ ಮೇಲೆ ಒಡೆಯ ಎತ್ಕೊಂಡ್ರೆ ಯಾವ ಭಕ್ತ ಯಾವ ಮಾತು ಕೇಳಕತ್ತ ಏನ್ರಿ? ತಪ್ಪಿ ಯಾವ್ರ ಕುಡಿತಿದ್ನಂತಂದ್ರೆ ಏನ್ರಿ, ತಮ್ಮ ಕುಡಿಬೇಡು ಚಲೋ ಆಗಲ್ಲ. ಒಬ್ಬ ಸ್ವಾಮಿಗಳಂತ ಹೇಳಿದ್ರೆ ಏನ್ರಿ, ಕುಡಿಬೇಡ ಚಲೋ ಆಗಲ್ಲ, ಶರೀರ ಹಾಳಾಗ್ತದ, ಅಟ್ಟಿ ಎಲ್ಲ ನಿನ್ನ ಮಾನ ಇರಂಗಿಲ್ಲ, ಮರ್ಯಾದೆ ಇರಂಗಿಲ್ಲ ತಕ್ಕೊಂಡು ಏನ್ರಿ ಅಂತೀರಿ. ಅಷ್ಟು ಸ್ಥಿತಿ ಹೇಳಿದ್ರೆ ಅವ ಇದ್ರಿಂದ ಇಲ್ರಿ ಅಂತೀರಂದ್ರೆ ಇಲ್ಲಿ ಇದು ಎದ್ದು ಹೋಗ್ತಾನೆ. ಹೋಗಿ ಅವನ್ನ ಸ್ವಾಮಿ ನಮಗೆ ರೊಕ್ಕ ಕೊಡ್ತಾನೆ ಮಗ, ನಮ್ಮ ರೊಕ್ಕ ನಮ್ಮ ಮಾತ. ಯಾಕ್ರಿ ಬೈತಾವಿಲ್ಲ? ಅನ್ನೇ ಒಂದು ಘಟನೆ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಒಂದು ಬಂದಿತ್ತು ಅಪ್ಪವರು, ಯಾಕೆ ಬಂದು ಮನ್ಯಾಗ ಕೂಸಿಗೆ ಆರಾಮಿಲ್ರಿ, ಒಂದು 200 ರೂಪಾಯಿ ಕೊಡ್ರಿ ಅಂದ. ನಾವು ಒಂದಿವಿ ಮತ್ತು ನಿಮ್ಗೆ ನಾಳೆ ಮುಂಜಾನೆ ಅಪ್ಪರು ನಾನು ಕೂಸಿಗೆ ಆರಾಮಿಲ್ಲ, ಒಂದು 200 ರೂಪಾಯಿ ಕೊಡ್ತೀನಿ ಅಂದ. ಪಾಪ ಕೂಸಿಗೆ ಆರಾಮಿಲ್ಲ ತಂದಾಗ ನೀ ಏನು ಕೊಡೋದು ಬೇಡಪ್ಪ, ಕೂಸಿಗೆ ಆರಾಮಿಲ್ಲ ಕೊಟ್ಟು ಬಳಕೆ ಅಂದ ಹೋದವ. ಮುಂದೆ ಸಾಯಂಕಾಲ ನಾವು ಅಂದ ಊರಾಗ ಒಂದು ಮನೆಗೆ ಭಿನ್ನ ಇತ್ತು, ಊರಲ್ಲಿ ಹಿರಿಯರು ನಾವು ಕೊಡ್ಕೊಂಡು ಹೊಂಟಿದ್ವಿ. ಹೋಗು ಹೊತ್ತಾಗ ಅವನಿಗೆ ಕೂಸಿಗೆ ಆರಾಮಿಟ್ಟಿಲ್ಲ ಅಂದ್ರೆ ನೀವು ಕೂಸು ಆರಾಮೇ ಇತ್ತು, ಇವನಿಗೆ ಬೇಕಾಗ್ಯಾವ ಕುಡಿಲ್ಲ. ಕೇಳ್ರಿ, ಮಠಗಳು ಸ್ವಾಮಿಗಳು ಕುಡಿಕೆ ಬಿಡಲ್ಲ, ಅವನಿಗೆ ಬೇಕಾಗ್ಯಾವ ಕುಡಿಲ್ಲ. ಹೇಳ್ತೀನಿ ನಿಮ್ಗೆ ಸಾಯಂಕಾಲ ಅಂತ ಹೊಂಟೀವಿ. ಅವನಿಗೆ ಅವ್ರಿಗೆ ಗೆಳೆಯರು ಭಾಳ, ದೇವ್ರಿಗೆ ಗೆಳೆಯರು ಭಾಳ, ಕ್ರಿಕೆಟ್ ಆಡೋರು ಗೆಳೆಯರು ಭಾಳ ಏನ್ರಿ. ಪಾಪ ಇನ್ನೊಬ್ಬ ಅವ ಇಬ್ಬರು ಕೂಡಂದ ಕಂಡಂಗೆ ಕುಡ್ದಾರ. ಕುಡಿದು ಚೀರಾಡ್ಕೋತು ಒದರಾಡ್ಕೋತು ಗೋಲಿ ಹುಡ್ಕೋತ ಹೊಂಟಾರ. ಹೋಗಿದ್ರೆ ನಾವು ಇದ್ರಿಗೆ ನಾವು ಹೊಂಟೀವಿ. ಅವ್ನ ಮಗ್ಲಿತ್ತಾವ ಹೇಳ್ತಾನೆ, ಅಪ್ಪರು ಹೊಂಟ್ರು ಕುಡಿಬಾಡ್ತೀವಿ ಅವ ಅಂತಾನೆ. ಮಗ್ಲಿತ್ತಾವ ಅವ ಅಂತಾನೆ, ಯಾಪನವ್ರು ಇಂಥ ಅಪ್ಪನವ್ರು ಕೀಸಕ್ಕೆ ಹಾಕಿನ ಅಂತಾನೆ. ನನಗೆ ನನ್ನ ಬಲಿಯವ್ರ ರೊಕ್ಕ ಒಯ್ದ್ರೆ ಅದ್ರದಂತೆ ಕುಡಿದು ಯಾಪನವ್ರು ಇಂಥ ಸ್ವಾಮಿ ಕೀಸಕ್ಕೆ ಹಾಕಿಲ್ಲ. ಕೀಸ ಹೆಂಗೆ ಮಾಡ್ತೀರಿ? ಬುದ್ಧಿ ಹೇಳಪ್ಪ ಇಲ್ಲಿ. ಯಾವ ಭಕ್ತರ ಮೇಲೂ ಕೂಡ ಬಡಿಯನಲ್ಲ, ಹೌದಲ್ರಿ? ಈ ದೊಡ್ಡಾಟಗಳು ಆಡ್ತಿದ್ರು ನೋಡ್ರಿ. ನಾವಾಗ ಈ ದೊಡ್ಡಾಟ ತಗೊಂಡು ಆಡ್ತಿದ್ರು ನೋಡ್ರಿ. ರಾಮಾಯಣ ಮಹಾಭಾರತ ಆಟಗಳು ಇರ್ತಿದ್ವು ಅವಾಗೆಲ್ಲ. ಈಗೆಲ್ಲ ಹೋಗ್ಯಾವ ಈಗ. ಅಂದರೆ ಈಗೆಲ್ಲ ಈಗ ಬರೀ ಧಾರಾವಾಹಿ ಬಂದವ. ನಾಟಕಗಳು ಇರ್ತಿದ್ವು, ನಾಟಕನೂ ಕೂಡ ಮಾಯ ಆಗ್ಯಾವ. ಅವಾಗೆಲ್ಲ ಎಲ್ಲೇ ಜಾತ್ರೆಗೆ ಇರ್ಲಕ್ಕೆ ನಾಟಕಗಳು ಮಾಡ್ತೀವಿ. ಊರ ಹುಡುಗರು ಎಲ್ಲ ಕುಡ್ಕೊಂಡು ಮಾಡ್ತಿರಲ್ರಿ. ಅವಾಗೆಲ್ಲ ನಾಟಕಗಳು ಮಾಡ್ತಿದ್ರು, ದೊಡ್ಡ ಆಟಗಳು ಮಾಡ್ತಿದ್ರು. ಈ ದೊಡ್ಡ ಆಟದೊಳಗೆ ರಾಮಾಯಣ ಆಟ ಆಗ್ತಿತ್ತು. ಸ್ಟೇಜಿನ ಮ್ಯಾಲ ಏನ್ರಿ ಮೊದಲಿಗೆ ರಾಮ ಬಂದ, ಈ ಕಡೆದಿಂದ ಸೀತಾ ಬಂದು. ದೊಡ್ಡಾಟದ ಮಾತುಗಳು ಹೆಂಗಿರ್ತವೆ ನಿಮ್ಗೆ ಗೊತ್ತಲ್ಲ, ನೀವು ಕೇಳಿರ್ಬೇಕು, ನೋಡಿರ್ಬೇಕು. ಏನ್ರಿ ದೊಡ್ಡಾಟದ ಮಾತು ಭಾಳ ಚಂದ. ಈ ನಾಟಕದಾಗ ಮಾತಾಡಲ್ಲ ಏನ್ರಿ. ದೊಡ್ಡಾಟದಾಗ ಭಾಳ ಚಂದ ಮಾತುಗಳು. ಪಾಪ ಸೀತಾ ಬಂದು ಎದುರಿಗೆ ನಿಂತಾಳ. ರಾಮ ಅಂದ ಎದುರಿಗೆ ಬಂದು ಕೂಡ ಹೇ ಸೀತೆ ನೋಡಿ. ಅವಾಗೆಲ್ಲ ಹಿಂಗೆ ಅಂತಿದ್ರಲ್ಲ ದೊಡ್ಡಾಟದಾಗ ಮಾತು ಹಿಂಗೆ ಇರ್ತೀವಿ. ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗು. ರಾಮ ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗು. ಅವಾಗಕ್ಕೆ ಸೀತಾ ಏನಂತಾಳ್ರಿ? ಅದೇನಿರುವುದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತಾರಿಲ್ರಿ. ಅದೇನಿರುವುದೇ ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತ ರಾಮನ ಐಗೊಳವನ ಸ್ವಾಮಿ ಅಂತಾಳಿಲ್ಲ ರಾಮಗ. ಅದೇನಿರುವುದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತ. ಯಾಕೆ ಸ್ವಾಮಿ ಅಂತಾಳಂತಂದ್ರೆ ರಾಮ ಸೀತೆಗೆ ಅಂತ ಒಡೆಯ, ಹೌದಲ್ರಿ? ನಾ ಹೇಳಿನಿಲ್ಲ ನಿಮ್ಗೆ ಸ್ವಾಮಿ ಅನ್ನುವಂಥ ಅರ್ಥ ಏನಂತಂದ್ರೆ ಒಡೆಯ. ಮತ್ತು ಸೀತೆಗಂದ್ರೆ ರಾಮನೇ ಒಡೆಯನಲ್ರಿ. ಈಗ ನಿಮ್ಮ ಮನೆಯಾಗಂದ್ರೆ ನಿಮ್ಮ ಯಜಮಾನ್ರೆ ಒಡೆಯರಲ್ಲ, ಬೇರೆದವ್ರು ಹೆಂಗಾಗಲ್ಲಕ್ಕದ ಹಂಗೆ ಗಂಡನೇ ಒಡೆಯನ ಹತ್ಕೊಂಡು ನಾವು ಏನು ತಿಳ್ಕೊಂಡಿರ್ತೀವಲ್ಲ, ಹಂಗೆ ಸ್ವಾಮಿ ಅನ್ನುವಂಥ ಅರ್ಥ ಒಡೆಯ. ಹಾಗಾದ್ರೆ ಯಾವನಿಗೆಂದು ಸ್ವಾಮಿ ಅನ್ನಬೇಕಂತಕೊಂಡು ಕೇಳಿದ್ರೆ ಯಾವ ತನ್ನ ಸಕಲ ಇಂದ್ರಿಯಗಳನ್ನು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಎಲ್ಲ ಸಕಲ ಇಂದ್ರಿಯಗಳನ್ನು ಯಾವ ತನ್ನ ಮುಷ್ಟಿ ಒಳಗಂದು ಇಟ್ಕೊಳನೋ ಅವನಿಗೆಂದು ಸ್ವಾಮಿ ಅಂತ ಕರಿಬೇಕೆ ಹೊರತಾಗಿ ಎಲ್ಲದಕ್ಕೂ ಕೂಡ ಸ್ವಾಮಿ ಅನ್ನಕ್ಕೆ ಬರಲ್ಲ, ಹೌದಲ್ರಿ?
ಎಲ್ಲ ಇಂದ್ರಿಯಗಳನ್ನು ತನ್ನ ಮುಚ್ಚೊಳಗೆ ಇಟ್ಕೊಳಂತಂದರೆ ನೀವು ಸ್ವಾಮಿ ಸ್ವಾಮಿ ಎತ್ಕೊಂಡು ಕರಿತೀರಿ, ಸ್ವಾಮಿಗಳು ಎತ್ಕೊಂಡು ಕರಿತೀರಿ, ಅಪ್ಪವರು ಅಂತೀರಿ ಏನ್ರಿ, ಹೀಗೆಲ್ಲ ಕರಿತೀರಲ್ಲ. ಯಾಕೆ ಹತ್ಕೊಂಡಂದು ಕೇಳಿದ್ರೆ ಏನ್ರಿ, ಜೀವನದ ಒಳಗೆ ಎಲ್ಲ ಇಂದ್ರಿಯಗಳ ತನ್ನ ಮುಚ್ಚೊಳಗೆ ಇಟ್ಕೊಂಡಂತಂದರೆ ಅವರಿಗೆಂದ ಒಡೆಯ ಹತ್ಕೊಂತೀವಿ, ಸ್ವಾಮಿಗಳು ಅಂತೀವಿ, ಅಪ್ಪವರು ಹತ್ಕೊಂತೀವಿ. ಹಂಗೆ ಇಲ್ಲಿ ಮಲ್ಲಮ್ಮ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗಿಂದ ಇಟ್ಕೊಂಡು ಯಾವಾಗಿಂದ ಮಲ್ಲಮ್ಮ ತೊಟ್ಟದೊಳಗಿಂದ ಆಡ್ತಾಳ ಏನ್ರಿ, ಬೆಳೀತಾ ಬೆಳೀತಾ ದೊಡ್ಡವಳಾಗ್ತಾಳ ಏನ್ರಿ. ನಮ್ಮ ಮಕ್ಕಳಿಂದ ಎಳೆದಾಗ ಬಟ್ಟೆ ಎಳೆದಂದ ನಡಿಲಕ್ಕೆ ಮಾಡ್ತಾಳೆ. ಆಮೇಲೆ ಏನ್ರಿ ಗಾಡಿ ಹಿಡಿದಂದ ನಿಲ್ಲಕ್ಕೆಂದ ಪ್ರಯತ್ನ ಮಾಡ್ತಾಳೆ. ಆಡಿ ಬಾನನ ಕಾಂದ ಅಂಗಾಲ ತೊಳೆದೇನ ತನ್ನಾಗಿ ಬಟ್ಟೆ ಎಳೆದು ನಡೀತಾಳೆ, ಅಂಬೆಗಲಚ್ಚಿ ನಡೀತಾಳೆ, ಎದ್ದು ನಿಂದಿರ್ತಾಳ, ಬೀಳ್ತಾಳ. ಹೆಂಗೆ ನಮ್ಮ ಮಕ್ಕಳಿಂದ ಯಾವ ರೀತಿಯಾಗಿಂದ ಬೆಳೀತಾವಲ್ಲ ಆ ರೀತಿಯಾಗಿ ನನ್ನ ಮಲ್ಲಮ್ಮ ಬೆಳಿಲಿಕ್ಕತ್ತಾಳೆ. ಹಿಂಗೆ ಬೆಳೀತಾ ಬೆಳೀತಾ ಇರ್ತಕ್ಕಂಥ ಪ್ರಸಂಗದೊಳಗೆ ಅಲ್ಲಿ ತಾಯಿ ಮಲ್ಲಮ್ಮಳಿಗೆಂದ ಸಂಸ್ಕಾರವನ್ನು ಕೊಡ್ತಾಳೆ. ಎಂಥ ಸಂಸ್ಕಾರ! ತಾಯಿ ತಾನು ಸ್ನಾನ ಮಾಡಬೇಕಾಗಿತ್ತು ಅಂತಂದ್ರೆ ತಾವು ಒಬ್ಬಳೇ ಮಾಡ್ತಿದ್ದಿಲ್ಲ. ಕೂಸಿನ ಕೂಡ ತನ್ನ ಜೊತೆಯೊಳಗಿಂದ ಕರ್ಕೊಂಡು ಹೋಗಿ ಏನ್ರಿ ಅದಕ್ಕೂ ಕೂಡ ಸ್ನಾನ ಮಾಡಿಸಿ ಮಡಿ ಬಟ್ಟೆ ಉಡಿಸಿ ಆ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಕಳ ತಗೊಂಡು ಕೇಳಿದ್ರೆ ಪೂಜೆದ ಕೂಲಿಗೆ ಹೋಗ್ತಿದ್ರು ಏನ್ರಿ. ದೇವ್ರ ಕೂಲಿ ತೊಗೊಂಡಿರ್ತಾವಲ್ಲ ಮನ್ಯಾಗ, ಪೂಜೆದ ಕೂಲಿಗಿಂದ ಕರ್ಕೊಂಡು ಹೋಗ್ಕಳ. ಕರ್ಕೊಂಡು ಹೋಗಿ ತಾನು ಒಬ್ಬಳೇ ಪೂಜೆ ಮಾಡೋಂಗಿಲ್ಲ ಏನ್ರಿ. ಆ ಮಲ್ಲಮ್ಮನಿಂದ ಎದುರಿಗಿಂದ ಕುಂದಿರಿಸ್ಕೊಂಡು ವಿಭೂತಿ ಎಲ್ಲೆಲ್ಲ ತಗೋಬೇಕು ಏನ್ರಿ, ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು ಹಿಂಗೆಲ್ಲ ತಿಳಿಸಿಕೊಡೋದಕ್ಕಾಗಿ ತನ್ನ ಎದುರಿಗೆ ಕುಂದಿರ್ಸ್ಕೊಳಕ್ಕೆ ಮಲ್ಲಮ್ಮ ಅಳಕ್ಕೆ. ಅವ್ವ ನನಗೂ ಕೂಡ ಅದು ಬೇಕು, ನನಗೂ ಅದು ಬೇಕತ್ತುಕೊಂಡು ಮಲ್ಲಮ್ಮ ಏನ್ರಿ ತಾಯಿ ಜೊತೆ ಒಳಗೆ ಒಂದು ಜಗಳ ತೆಗಿತೀವಿ. ಅದರ ಸಲುವಾಗಿ ತಿನ್ನಕ್ಕೆ ಬೇಡ ಅಲ್ಲ, ಉಣ್ಣಕ್ಕೆ ಬೇಡ ಅಲ್ಲ. ಹಾಗಾದ್ರೆ ಎದಕ್ಕೆ ಅಂದ್ರೆ ಅಳುತ್ತಿದ್ಲು ಹೊತ್ತುಕೊಂಡು ಕೇಳಿದ್ರೆ ತಾಯಿ ಕೈಯಾಗಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕ ನೋಡಿ ಮಲ್ಲಮ್ಮ ಕಣ್ಣೀರು ಹಾಕ್ತಿದ್ಲು. ನನಗೂ ಬೇಕು, ನಾನು ಪೂಜೆ ಮಾಡ್ಕೋತೀನಿ, ನನಗೂ ಬೇಕತ್ತುಕೊಂಡು ಹಠ ಮಾಡಕ್ಕೆ, ನಿನಗೂ ಕೊಡ್ಸನವ, ನಿನಗೂ ಕೊಡ್ಸನ ತಡಿ ಎತ್ತಿಕೊಂಡೊಂದು ಮಗಳಿಗೆ ಅಂದ ಬುದ್ಧಿ ಹೇಳ್ಕೊತಿದ್ರ ಈ ಮಲ್ಲಮ್ಮ ಏನ್ರಿ 6 ವರ್ಷ 7 ವರ್ಷ ಆದರೆ ಮಲ್ಲಮ್ಮ ಎಲ್ಲ ಹೆಣ್ಣು ಮಕ್ಕಳ ಜೊತೆಯೊಳಗೆ ಆಟ ಆಡಕ್ಕಿ. ಎಂಥ ಆಟ! ಇವು ನಮ್ಮ ಹೆಣ್ಮಕ್ಳಿಂದ ಆಡ್ತಾರಲ್ಲ ಈ ಆಟ ಅಲ್ಲ, ಕುಂಟೆ ಬಿಲ್ಲಿ ಏನ್ರಿ. ನೀವು ಈ ಮಕ್ಕಳು ಆಡೋದೇ ಬೇರೆ ನೋಡ್ರಿ. ಊರಾಗ ಎಲ್ಲರೂ ಎತ್ತಿನ ಗಾಡಿ ಇದ್ವು ಅಂದ್ರೆ ಅದಕ್ಕೆ ಒಯ್ದು ಮನೇನ ಕವದಿ ಸುತ್ತಿ ನೀ ಗಂಡತ್ತ ಆಡ್ತಿರ್ತಾವ ನೋಡ್ರಿಲ್ಲ, ನೀ ಗಂಡತ್ತ ನೀ ಹೆಣ್ತದ ಕಡೆಗೆ ಮಾಡ್ಬೇಕಂತ. ಗಂಡ ಅದಾವ ಸ್ವಲ್ಪ ಅವ ಗಂಡ ಅದಾವ ಏನು ಮಾಡ್ತಾನ, ಗಂಡ ಆಗಿದ್ದು ಹುಡುಗ ಏನು ಮಾಡ್ತದ, ಎಲ್ಲರೂ ಹೋಗಿ ಅಂದ್ರೆ ಬಿಳಿಜೋಳ ದಂಡ ತರ್ತದ, ಮ್ಯಾಲಿನ ಸೊಪ್ಪಿ ತೆಗಿತದ, ಒಳಗಿನ ಬೆಂಡಿಲಿ ಎತ್ತುಗಳು ಮಾಡ್ತದ, ಗಾಡಿ ಮಾಡ್ತದ, ಹಿಂಗೆಲ್ಲ ಮಾಡ್ತದ. ಮಾಡಿ ಅಂದ್ರೆ ಅದು ಹೊಲಕ್ಕೆ ಅಂದ ಕೆಲಸ. ಮತ್ತು ಹೆಣ್ತಿ ಅದಕ್ಕೆ 3 ಕಲ್ಲು ತಂದಿಡ್ತದ, ಒಲೆ ಮಾಡ್ತದ, ಎಲ್ಲರ ತಿಪ್ಪಿ ಮ್ಯಾಗ ಒಡೆದಿದ್ದಂದ ಮಣ್ಣಿನ ಗಡಿಗೆದಂದ ಹಂಚು ಬಿದ್ದಿತ್ತಂದ್ರೆ ಅದನ್ನು ತೊಗೊಂಬಂದು ರೊಟ್ಟಿ ಬೇಯಿಸ ಹಂಚ ದೊಡ್ಡದಂದು ಆಗಲ್ಲ ಕಲ್ಲು ತರ್ತದ. ಅದ್ರ ರೊಟ್ಟಿ ಬಡಿಯೋಕೆ ಇದಂತೀವಿ ಕೊಳಪಟ್ಟು ಅಂತಾರೆ ಏನ್ರಿ, ರೊಟ್ಟಿ ಬಡಿಯೋಕೆ ಕಲ್ಲ ಎಲ್ಲೇರಿ ಆಗಲ್ಲ ನೆಲೆ ತೊಗೊಂಡು ಬರ್ತದ. ತೊಗೊಂಡು ಬಂದು ಕಲ್ಲಿನ ಮ್ಯಾಗ ಇಟ್ಟು ಪಟ್ಟ ಪಟ್ಟ ಬಡಿತಾವಿಲ್ರಿ, ಬಡಿತದ. ಯಾವಾಗಿದು ಗಂಡಾಗಿದ್ದು ಅಲ್ಲೇ ಗಾಡಿ ಮಕ್ಕಳೇ ಹೋಗಿ ಅಂದ ನೇಗಿಲಿ ಹೊಡೆದಂಗೆ ಮಾಡ್ತದ, ಗಳೆ ಹೊಡೆದಂಗೆ ಮಾಡ್ತದೆ, ಎಲ್ಲ ಮಾಡ್ತಾ. ಯಾವಾಗ ಅಂದದು ಇಷ್ಟೆಲ್ಲ ಮಾಡಿ ಮನೆಗೆ ಬಂದು ಕೂಡನ ನೀವು ಹೈರಾಣಾಗಿ ಬಂದಿದತ್ತ, ನೀವು ಮಾರಿ ತಗೋಬೇಕಪ್ಪ ಮತ್ತೊಂದು ಕಲ್ಲು ಕೊಡು. ಏನದು ತೆಂಬಿಗೆ ಏನ್ರಿ, ಚರಿಗೆ ಕೊಟ್ಟಂಗೆ ಒಂದು ಕಲ್ಲು ಕೊಡ್ತದ. ಯಾವಾಗ ಅದು ಮಾರಿ ತಗೊಂಡಂಗೆ ಮಾಡ್ತದ, ನೀ ಹಸ್ತು ಬಂದಿರ್ತಿದತ್ತ, ನೀವು ಉಣ್ಬೇಕಾ ಅಂದ್ಕೊಳ್ಳೋಣ, ನಾ ಉಣ್ತೀನಿ ಎತ್ತಿಕೊಂಡು ಮತ್ತೊಂದು ಕಲ್ಲು ಕೊಡ್ತದ ಅದ್ರ ಕೈಯಾಗ, ಗಂಡನ ಕೈಯಾಗ. ಅದೇನದು ಗಂಗಾಳ ಏನ್ರಿ, ಹಾಗೆಲ್ಲ ಕಲ್ಲು ಕೊಡ್ತದ ಗಂಗಾಳ. ಮತ್ತು ಅದ್ರ ಮ್ಯಾಲಿಂದ ಅದು ಎಲೆ ತಂದಿರ್ತಾರೆ, ಎಲೆ ಹಚ್ಚಿ ಬರೀ ಎಲೆ ಅಟ್ಟೆ ಹಚ್ಚಂಗಿಲ್ಲ, ಅದ್ರ ಮ್ಯಾಲೆ ಮಣ್ಣು ಹಚ್ತವ. ನೀ ಶೇಂಗಾದ ಹಿಂಡಿ ಹರಿತಾರೆ ಕೂಡ ಹೆಂಡಿ ಹರಿತಾರೆ. ಯಾವಾಗ ಅದ್ರ ಮ್ಯಾಲಿಂದ ಮಣ್ಣು ಹಚ್ಚೋದು ಕೂಡ ಅದು ಹುಡುಗ ಏನು ಮಾಡ್ತಂಗೆ ಎಲೆ ಹರ್ಕೊಂಡು ಅದು ಮಣ್ಣೆ ಹಚ್ಕೊಂಡು ಅದು ತಿನ್ನಂಗಿಲ್ಲ. ಹಿಂಗೆ ದೂರ ಹಿಡ್ದೆಲ್ಲ ಚಲೋ 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 ಮಾಡಿ ಅವಾಗ ಅದ್ರ ನೋಡೋಕ್ರೆ ಎಷ್ಟು ಕಾಜಿ, ಈಗ ನಂದು ಊಟ ಆಯ್ತತ್ತ, ಈಗ ನೀವು ಮಾಡ್ಬೇಕಾ ಅಂದ ಕೂಡ ಅದನ್ನು ಎಲೆ ತೊಗೊಂಡು ಅದನ್ನು ಲೊತ್ತ ಲೊತ್ತಲ ಮಾಡಿ ಇಟ್ಟೆಲ್ಲ ಆಡೋದ್ರಾಗಿಂದ ಹೊತ್ತು ಮಗಳು ಬಂದಿರ್ತವೆ. ಅವಾಗಿದ್ರಿಂದ ಈಗ ಆಟ ಸಾಕತ್ತ ಹತ್ತಿಕೊಂಡಂದ ಕೌದಿ ತೊಗೊಂಡು ಓಡೋತಾವ. ಹೋಗವಿಲ್ಲ ಈಟೆಲ್ಲಿ ನೀವು ಮಾಡೋದು ಮನ್ಯಾಗ ಏನ್ರಿ, ನೀವೆಲ್ಲ ಮಾಡೋದು ಇಟ್ಟೆಲ್ಲ ಹೆಣ್ಕಾದಕ್ಕೆ ಅಂದ ಮನ್ಯಾಗ ಅಡುಗೆ ಮಾಡಬೇಕು, ಗಂಡದ ಹೊಲದಾಗಿಂದ ದುಡಿಬೇಕು. ಇದನ್ನು ಬಿಟ್ಟರೆ ಅಂದ್ರೆ ಮತ್ತೊಂದು ಏನೂ ಕಲಿಸಂಗಿಲ್ಲ ನೀವು. ಹೌದಿಲ್ಲ, ನಿಮ್ಮ ಮನೆಯಾಗ ಏನು ಮಾಡ್ತೀರಿ ಅದೇ ಮಾಡ್ತಾವೆ ಮಕ್ಕಳು.
ನಮ್ಮಲ್ಲಿ ಒಂದು ಹುಡುಗ ಆಡಕತ್ತಿತ್ತು ಅಂಗಳದಾಗ. ಒಬ್ಬ ಮನುಷ್ಯ ಬಂದ, ಏ ತಮ್ಮ ನಿಮ್ಮಪ್ಪ ಏನು ಮಾಡಕತ್ತಾನೋ? ನಮ್ಮಪ್ಪ ರೊಟ್ಟಿ ಮಾಡ್ಲಕತ್ತಾನ ರೀ. ಅದು ನಿಮ್ಮವ್ವ ಏನು ಮಾಡ್ಲಕತ್ತಾಳ? ಮತ್ತು ನಿಮ್ಮ ಅಪ್ಪನೇ ರೊಟ್ಟಿ ಮಾಡಕ್ಕೆ ನಿಮ್ಮವ್ವ ಏನು ಮಾಡ್ತಾಳ? ನಮ್ಮವ್ವ ದಾಡಿ ಮಾಡ್ಕೊಳಕತ್ತಾಳ್ರಿ ಅನ್ನೋ. ಏನು ರೀ, ನಮ್ಮವ್ವ ದಾಡಿ ಮಾಡ್ಕೊಳಕತ್ತ, ಅಪ್ಪ ರೊಟ್ಟಿ ಮಾಡಕತ್ತ. ಯಾಕೆ ಹಿಂಗಂತ ಹೇಳ್ರು ನಾನು? ನೀವು ಮನೆ ಮಾತಾಡ್ತಿರ್ತಿಲ್ಲ, ಯಾಕೆ ಗಂಡ ಹಾಕಲು ಕೊಟ್ಟು ಹೊಂಟಿದ್ನ ತಿಳ್ಕೊರಿ. ನೀವೇನಂತೀರಿ? ಅಯ್ಯ ನೀವು ಜಲ್ದಿ ಬರ್ರಿ ಅವ್ವ, ಗಂಡಗೆ ಯವ್ವ ಅಂತೀರಿ, ಗೊತ್ತಿಲ್ಲ ನೀವು ಅಂತೀರಿ? ಇಲ್ಲಿ ಏನು ಬಾರ್ ಒಳ್ಳೆ ಬಸ್ಸೇ ಆಗ್ತೀರಿ ಅಂತೀರಿ ಇಲ್ಲಿ ನಿಮ್ಮ ಮನ್ಯಾಗ? ಈಗ ಅವೆಲ್ಲ ಹೋಗ್ಯಾವ, ಅವಾಗ ನಂಗೆ ರೀ ಅನ್ನೋದು ಹೋಗ್ಯಾವ ಈಗ. ಹಾಂ, ಹೋಗಲ್ಲೇ ಬಸ್ಸೇ, ಬಾರಲ್ಲೇ ಬಸ್ಸೇ. ಅವ ಇದ್ರು ಬಾ ಪಿಂಟಿ, ಚಿನ್ನ ಚಿನ್ನಿ ಹೇಳ್ತೀವಿ. ನಾವೊಮ್ಮೆ ಯಾರ್ದೋ ಮನೆಗೆ ಬಿಂದಕ್ಕೆ ಹೋಗಿದ್ದೆ. ಅವ ಏನಂದ, ರಾತ್ರಿನೇ ಬಂದುಬಿಡ್ರಿಯಪ್ಪ, ಮುಂಜಾನೆ ಜಲ್ದಿ ಅಲ್ಲಿಂದ ಬರ್ಬೇಕಾದ್ರೆ ಲೇಟ್ ಆಕೈತಿ, ಅದಕ್ಕೆ ನೀವು ಜಲ್ದಿನೇ ಬರ್ರಿ ಅಂತ ಅಂದ್ಕೊಂಡು ರಾತ್ರಿನೇ ಹೋಗಿದ್ದೆವು. ಕರ್ಕೊಂಡು ಹೋದನಂತ ಬಾದೆ. ಹೋದ ಕೂಡ ಬಾಗಿಲು ತೆಗಿಸ್ಬೇಕಲ್ಲ, ಏ ಚಿನ್ನಿ ಬಾಗಿಲು ತೆಗಿ ಅಂದ. ನಾನು ಚಿನ್ನಿ ಅಂದ್ರೆ ಕೂಸಿಗತ್ತಂತ. ಇದು ಯಾರಿಗೊತ್ತು ಇವ್ರ ಮನೆ ದೊಡ್ಡ ಚಿನ್ನಿ ಇಟ್ಲ ಅಂದ್ರೆ ಹಾಂ, ಚಿನ್ನಿ ಬಾಗಿಲು ತೆಗಿ ಮೊದಲ ಅಂತಿರ್ತಾರಿಲ್ಲ, ಏ ಬಾಗಲ ಅದ, ಏ ಕೊಂಡಿ ಅಂತವ ಹೆಣ್ತಿಗೆ. ಆಮೇಲೆ ಇದರಿಂದ ಏ ಚಿನ್ನ ಒಂದು ಹುಡುಗ ಅಕ್ಕಿ ಬಂದು ಬಾಗಿಲು ತೆಗಿದ್ದು. ಅಕ್ಕಿ ನೋಡಿ ಜಾಸ್ತಿ ನೈಟಿ ಹಾಕೊಂಡು ಮರಗಂಬಿದ್ದಾಗ ಅಕ್ಕಿ. ಇದು ಚಿನ್ನ ಅಣ್ಣನ ಇವತ್ತು ಚಿನ್ನ ಭಾಳ ಮಜಾ ಇರ್ತದ ಏನ್ರಿ. ನಾವೆಲ್ಲ ಅಂತೀವಿಲ್ಲ, ಅಕ್ಕಲು ಕೊಡಕೆಂದು ನಡೆದಿಂದತ್ತ. ನೀವು ಹೆಣ್ಮಕ್ಳು ಏನಂತೀರಿ? ರೀ ನೀವು ಬರೋ ಹೊತ್ತಿನ ನನಗೊಂದಿಟ್ಟು ಹಣ್ಣು ತೊಂಬರಿವ, ನನಗೊಂದು ಸೀರೆ ತೊಂಬರಿವ, ನೀವು ಜಲ್ದಿ ಬರ್ರಿವ, ಯವ್ವ ಅಂತೀರಲ್ಲ. ಅದು ಹುಡುಗ ಏನು ಮಾಡ್ಕೊಳದ, ಅಪ್ಪಗೆ ಅವ್ವ ತಿಳ್ಕೊಂಡು. ನೀವೇನಂತೀರಿ? ನೀವೇನು ಚಂದ ಮಾತಾಡ್ತೀರಿಲ್ಲ. ಅವ ಇದ್ರಂದ್ರೆ ನೀವು ಅಕ್ಕಲು ಕೊಡೋದು ಜಲ್ದಿ ಬರ್ರಿವ ಅಂದ ಕೂಡ ಬರ್ತೀನಿ ತೋರಪ್ಪ ಅಂತಾರಿಲ್ಲ. ಹೆಂಡ್ರಿಗೆ ಅಂತಾರಿಲ್ಲ ರೀ, ಬರ್ತೀನಿ ತೋರಪ್ಪ ಏನು ರೀ, ಏನು ಕಿರಿಕಿರೋಪ್ಪ ಅನ್ನಂಗೆ ಆಗಿರ್ತದಲ್ಲ. ಅದು ಅವಪ್ಪ ಓಪ್ಪ ಅನ್ನೋದ್ರಾಗ ಅಂತ ಅದು ಅವಿಗೆ ಅಪ್ಪ ತಿಳ್ಕೊಳೋದು, ಇದು ಅಪ್ಪಗೆ ಅವ್ವತ್ತು ಏನು ಮಾಡ್ತೀವಿ. ಹಿಂಗೆ ಈ ಈ ಈ ಮಕ್ಕಳು ನಿಮ್ಮ ಮನೆಗಂದ್ರೆ ನೀವು ಏನು ಮಾಡ್ತೀರಿ ಅದನ್ನೇ ಆಡ್ತಾವ. ಆದ್ರೆ ಅವತ್ತಿನ ದಿನ ಅಂದಾಗ ಮಲ್ಲಮ್ಮ ಹಂಗೆ ಆಟ ಆಡ್ತಿದ್ದಿಲ್ಲ. ಮಣ್ಣಿನ ಕೆಸರು ಕಲಿಸಿ ಏನ್ರಿ, ಕೆಸರಿನಿಂದ ಲಿಂಗ ಮಾಡಿ ಏನ್ರಿ, ಅದನ್ನು ಒಯ್ದನ್ನು ಒಂದು ಗಿಡದ ಕೆಳಗೆ ಅಂದು ಇಟ್ಟು ಆ ಲಿಂಗವನ್ನು ಏನ್ರಿ ಎಲ್ಲಿದೋ ತಪ್ಪಲ ತಡಿ ತಂದು ಪತ್ರಿ ಹೂವು ಹತ್ತಿಕೊಂಡು ಏರಿಸಿ ಆ ಲಿಂಗದ ಮೇಲೆ ಒಂದು ಕೂತ್ಕೊಂಡು ಧ್ಯಾನ ಮಾಡ್ತಿದ್ಲು ಮಲ್ಲಮ್ಮ. ಇಂಥ ಆಟಗಳನ್ನು ಆಡ್ತಿದ್ಲು ಏನ್ರಿ. ಇಷ್ಟು ಚೆನ್ನಾಗಿ ಅಂದ ಆಟಗಳನ್ನು ಆಡ್ತಕ್ಕಂಥ ಮಲ್ಲಮ್ಮ ನಾಳಿನ ದಿವಸದಿಂದ ಏನು ಮಾಡ್ತಾರೆ, ನಾಳೆಗೆ ಯಾಕಂದರೆ ದಿನಗಳಿಲ್ಲ ಏನ್ರಿ. ನಾಳೆಗಿಂದ ಮದುವೆ ಮಾಡಬೇಕು. ಆಮೇಲೆ ಎರಡನೇದು ಏನು ಅಂತ್ಕೊಂಡ್ರೆ ನಾಳಿನ ದಿವಸದಿಂದ ತೊಟ್ಟಲ್ ನಿಲಾವ್ ಮಾಡ್ತೀವಿ ಏನ್ರಿ. ಹರಾಜು ಅಂತೀರ, ನಿಲಾವ್ ಅಂತೀರಿ ನೀವು ಏನ್ರಿ. ಮಲ್ಲಮ್ಮನ ತೊಟ್ಲ ಹರಾಜು ಮಾಡ್ತೀವಿ, ನಿಲಾವ್ ಮಾಡ್ತೀವಿ. ಅದರೊಳಗೆ ಅಂದ್ರೆ ನೀವು ಯಾರು ಆಸಕ್ತಿ